ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇವತ್ತು ನಾವೊಂದು ತುಂಬನೇ ಆ, ಪ್ರಚಲಿತದಲ್ಲಿರೋ ವಿಷಯದ ಬಗ್ಗೆ ಮಾತಾಡೋಣ ಅನ್ಕೊಂಡಿದೀವಿ. ಸಾವಧಾನತೆ ಅಥವಾ ಮೈಂಡ್ಫುಲ್ನೆಸ್. ಹೌದು, ಮೈಂಡ್ಫುಲ್ನೆಸ್ ಬಗ್ಗೆ ಈಗ ಎಲ್ಲೆಲ್ಲೂ ಕೇಳ್ತೀವಿ. ಅದಕ್ಕಾಗಿ ನಾವು ಜಾನ್ ಕಬಾಡ್ಜಿನ್ ಅವರ ವೆರೆವರ್ ಯು ಗೋ ದೇರ್ ಯು ಆರ್ ಪುಸ್ತಕ ಇದೆಯಲ್ಲ, ಅದರ ಸಾರಾಂಶವನ್ನಿಟ್ಕೊಂಡು ಸ್ವಲ್ಪ ಆಳವಾಗಿ ಚರ್ಚಿಸೋಣ. ಒಳ್ಳೆ ಆಯ್ಕೆ. ಕಬಾಡ್ಜಿನವರನ್ನ ಪಾಶ್ಚಾತ್ಯ ಜಗತ್ತಿಗೆ ಸಾವಧಾನತೆಯನ್ನ, ವಿಶೇಷವಾಗಿ ವೈದ್ಯಕೀಯ ಲೋಕಕ್ಕೆ ಪರಿಚಯಿಸಿದವರಲ್ಲಿ ಮುಖ್ಯರು ಅಂತ ಹೇಳ್ಬೋದು. ಹೌದು, ಅವರ MBSR ಪ್ರೋಗ್ರಾಂ ಅಂದ್ರೆ ಮೈಂಡ್ಫುಲ್ನೆಸ್ ಬೇಸ್ಡ್ ಸ್ಟ್ರೆಸ್ ರಿಡಕ್ಷನ್ ಇದೆಯಲ್ಲ, ಅದು ಮ್ಯಾಸಚ್ಯೂಸೆಟ್ಸ್ ಯೂನಿವರ್ಸಿಟಿಯಲ್ಲಿ ಶುರುವಾಗಿದ್ದು ಈಗ ಜಗತ್ತಿನಾದ್ಯಂತ ಫೇಮಸ್ ಆಗಿದೆ. ಖಂಡಿತ. ಆದ್ರೆ ಮೈಂಡ್ಫುಲ್ನೆಸ್ ಅಂದ ತಕ್ಷಣ ಏನೋ ಆಧ್ಯಾತ್ಮಿಕ, ತುಂಬಾ ಸಂಕೀರ್ಣವಾದ ವಿಷಯ ಅಂತ ಅನ್ಸುತ್ತೆ ಅಲ್ವಾ? ಹೌದು, ಹಾಗೆ ಅನ್ಕೊಳ್ತಾರೆ. ಆದ್ರೆ ಈ ಪುಸ್ತಕ ಅದನ್ನ ನಮ್ಮ ದಿನನಿತ್ಯದ ಬದುಕಿಗೆ ಹೇಗೆ ತರಪೋದು ಅಂತ ತುಂಬಾ ಸರಳವಾಗಿ ಹೇಳುತ್ತೆ ಅನ್ನೋದು ವಿಶೇಷ. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಕೂಡ ಅದೇ. ಸಾವಧಾನತೆ ಅಂದ್ರೆ ನಿಜವಾಗ್ಲೂ ಏನು, ನಮ್ಮ ಈ ಗಡಿಬಿಡಿ ಲೈಫಲ್ಲಿ ಅದನ್ನ ಅಳವಡಿಸ್ಕೊಳ್ಳೋಕೆ ಆಗತ್ತಾ ಅಂತ ನೋಡೋಣ. ಖಂಡಿತವಾಗಿ. ಕಬಾಡ್ಜಿನ್ ಮೊದಲು ಸ್ಪಷ್ಟಪಡಿಸುವುದೇನು ಅಂದ್ರೆ, ಸಾವಧಾನತೆ ಅನ್ನೋದು ಅದೇನೋ ಅತೀಂದ್ರಿಯ ಶಕ್ತಿಗಳಿಸೋದಕ್ಕೋ ಅಥವಾ ಯಾವುದೋ ಧಾರ್ಮಿಕ ಆಚರಣೆಗೂ ಸೀಮಿತ ಅಲ್ಲ. ಬದಲಿಗೆ ಅದು ನಾವು ಪ್ರತಿ ಕ್ಷಣದಲ್ಲಿ ಸಂಪೂರ್ಣವಾಗಿ ನಿಜವಾಗಿಯೂ ಜೀವಂತವಾಗಿರೋದು ಹೇಗೆ ಅನ್ನೋ ಒಂದು ವಿಧಾನ. ಓಕೆ, ಹಾಗಾದ್ರೆ ಅದಕ್ಕೊಂದು ನಿಖರವಾದ ವ್ಯಾಖ್ಯಾನ ಇದೆಯಾ? ಯಾಕಂದ್ರೆ ಬರೀ ಗಮನ ಹರಿಸೋದು ಅಂದ್ರೆ ಸಾಲ್ದು ಅನ್ಸುತ್ತೆ. ಇದೆ. ಅವರ ವ್ಯಾಖ್ಯಾನ ತುಂಬ ಸ್ಪಷ್ಟವಾಗಿದೆ. ಒಂದು ನಿರ್ದಿಷ್ಟ ರೀತಿಯಲ್ಲಿ ಗಮನ ಹರಿಸುವುದು, ಉದ್ದೇಶಪೂರ್ವಕವಾಗಿ, ಪ್ರಸ್ತುತ ಕ್ಷಣದಲ್ಲಿ ಮತ್ತು ನಿರ್ಣಯಿಸದೆ. ಈ ಮೂರು ಅಂಶಗಳು ಅಂದ್ರೆ ಪರ್ಪಸ್, ಪ್ರೆಸೆಂಟ್ ಮೂಮೆಂಟ್, ನಾನ್ ಜಜ್ಮೆಂಟ್ಲಿ, ಇವು ತುಂಬ ಮುಖ್ಯ. ಉದ್ದೇಶಪೂರ್ವಕವಾಗಿ, ಪ್ರಸ್ತುತ ಕ್ಷಣದಲ್ಲಿ, ಇದು ಓಕೆ, ಅರ್ಥ ಆಯ್ತು. ಆದ್ರೆ ಆ ಮೂರನೇದು ನಿರ್ಣಯಿಸದೆ, ನಾನ್ ಜಜ್ಮೆಂಟ್ಲಿ ಅಂತ ಇದೆಯಲ್ಲ, ಅದು ಕೇಳೋಕೆ ಸಿಂಪಲ್ ಆಗಿದ್ರೂ ಆಚರಣೆಗೆ ತರೋಕೆ ತುಂಬಾನೇ ಕಷ್ಟ ಅನ್ಸುತ್ತೆ. ನಮ್ಮ ಮನಸ್ಸು ಯಾವಾಗ್ಲೂ ಜಡ್ಜ್ ಮಾಡ್ತಾನೆ ಇರುತ್ತಲ್ವಾ, ಇದು ಸರಿ, ಇದು ತಪ್ಪು, ಇದು ಒಳ್ಳೇದು, ಇದು ಕೆಟ್ಟದು ಅಂತ. ಹೌದು, ನಿಜ. ಅದೇನೇ ಸಾವಧಾನತೆಯ ಮುಖ್ಯ ಸವಾಲು ಮತ್ತು ತಿರುಳು ಕೂಡ. ನಮ್ಮ ಯೋಚನೆಗಳು, ನಮ್ಮ ಭಾವನೆಗಳು, ದೇಹದ ಸಂವೇದನೆಗಳು, ನಮ್ಮ ಸುತ್ತಮುತ್ತಲಿನ ಪರಿಸರ, ಇವನ್ನೆಲ್ಲ ಅವು ಹೇಗಿವೆಯೋ ಹಾಗೆ ಕುತೂಹಲದಿಂದ, ದಯೆಯಿಂದ ಗಮನಿಸೋದು. ಅಂದ್ರೆ ಅದನ್ನ ಸರಿ ಮಾಡೋಕೆ ಬದ್ಲಾಯಿಸೋಕ್ ಹೋಗ್ಬಾರ್ದು. ಟೀಕೆ ಮಾಡಬಾರ್ದು. ಕೇವಲ ಒಂದು ಅರಿವು, ಒಂದು ಅವೇರ್ನೆಸ್ ತರೋದಷ್ಟೇ. ಇದು ಜೀವನದಿಂದ ಓಡಿ ಹೋಗೋದಲ್ಲ, ಬದಲಿಗೆ ಜೀವನ ಈಗಾಗಲೇ ಹೇಗಿದೆಯೋ ಅದಕ್ಕೆ ಎಚ್ಚರಗೊಳ್ಳೋದು. ಓ, ಇದು ಪುಸ್ತಕದ ಟೈಟಲ್ ವೆರೆವರ್ ಯು ಗೋ ದೇರ್ ಯು ಆರ್ಗೆ ಕರೆಕ್ಟ್ ಆಗಿ ಹೊಂದುತ್ತೆ ಹಾಗಾದ್ರೆ. ಅಂದ್ರೆ ನಮ್ಮಿಂದ ನಾವೇ ತಪ್ಸ್ಕೊಳೋಕಾಗಲ್ಲ ಅಂತ. ಎಕ್ಸಾಕ್ಟ್ಲಿ, ನಿಖರವಾಗಿ ಅದೇ. ನಾವು ಎಲ್ಲೇ ಹೋಗ್ಲಿ, ಅಮೆರಿಕಾಗೆ ಹೋಗ್ಲಿ, ಆಫ್ರಿಕಾಗೆ ಹೋಗ್ಲಿ, ನಮ್ಮ ಮನಸ್ಸು, ನಮ್ಮ ಹಳೆ ಅಭ್ಯಾಸಗಳು, ನಮ್ಮ ಚಿಂತೆಗಳು ನಮ್ ಜೊತೆಗೆ ಬರ್ತವೆ. ಹೌದು ಹೌದು. ಹೊರಗಿನ ಜಾಗ ಬದಲಾಯಿಸಿದರೆ ಶಾಶ್ವತ ಶಾಂತಿ ಸಿಗಲ್ಲ. ಬದಲಿಗೆ ಪ್ರತಿ ಕ್ಷಣವನ್ನು, ಅದು ಖುಷಿಯಾಗಿರಲಿ ಕಷ್ಟವಾಗಿರಲಿ, ಅದು ಇರುವ ಹಾಗೆ ಎದುರಿಸೋ ಸಾಮರ್ಥ್ಯ ಬೆಳೆಸ್ಕೊಳ್ಳೋದ್ರಿಂದ ಶಾಂತಿ ಸಿಗುತ್ತೆ. ಆದ್ರೆ ಈ ಯೋಚನೆ ಇದೆಯಲ್ಲ, ಇದು ನಮ್ಮ ಸಮಾಜದ, ನಮ್ಮ ಲೈಫ್ ಸ್ಟೈಲ್ನ ಒಂದು ಮೂಲ ಧೋರಣೆಗೆ ಸ್ವಲ್ಪ ವಿರುದ್ಧ ಅನ್ಸುತ್ತೆ. ನಾವೆಲ್ಲ ಯಾವಾಗ್ಲೂ ಮಾಡುವುದು, ಅಚೀವ್ ಮಾಡೋದು, ಟಾರ್ಗೆಟ್ ರೀಚ್ ಆಗೋದು, ಇದರಲ್ಲೇ ಇರ್ತೀವಿ. ಹೌದು, ನಮ್ಮ ಜೀವನದ ಬಹುಪಾಲು ಸಮಯ ಮಾಡುವ ಸ್ಥಿತಿ ಅಥವಾ ಡೂಯಿಂಗ್ ಮೋಡ್ನಲ್ಲೇ ಕಳೆದು ಹೋಗುತ್ತೆ. ಡೆಡ್ಲೈನ್ ಮೀಟ್ ಮಾಡೋದು, ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಮುಂದೇನು ಅಂತೆ ಪ್ಲಾನ್ ಮಾಡೋದು. ಇದರಲ್ಲಿ ತಪ್ಪೇನಾದ್ರೂ ಇದೆಯಾ? ತಪ್ಪೇನಿಲ್ಲ, ಅದು ಜೀವನಕ್ಕೆ ಬೇಕು. ಆದರೆ ಕಬಾಡ್ಜಿನ್ ಹೇಳೋದು, ಸಾವಧಾನತೆ ನಮ್ಮನ್ನ ಆಗಾಗ ಮಾಡುವ ಸ್ಥಿತಿಯಿಂದ ಇರುವ ಸ್ಥಿತಿಗೆ, ಅಂದ್ರೆ ಬೀಯಿಂಗ್ ಮೋಡ್ಗೆ ಕರ್ಕೊಂಡ್ ಬರುತ್ತೆ ಅಂತ. ಇರುವ ಸ್ಥಿತಿ ಅಂದ್ರೆ ಸುಮ್ನೆ ಕೂತಿರೋದಾ, ಸೋಮಾರಿತನನ? ಖಂಡಿತ ಇಲ್ಲ. ಇರುವ ಸ್ಥಿತಿ ಅಂದ್ರೆ ಒಂದು ಕ್ಷಣ ಏನನ್ನೂ ಸಾಧಿಸಬೇಕು ಅನ್ನೋ ಪ್ರಯತ್ನ ಇಲ್ಲದೆ ಕೇವಲ ಅಸ್ತಿತ್ವದಲ್ಲಿರೋದು. ಆ ಕ್ಷಣದಲ್ಲಿ ಏನಾಗ್ತಿದೆ ಅನ್ನೋದನ್ನ ಪೂರ್ತಿಯಾಗಿ ಅನುಭವಿಸೋದು. ಕಬಾಡ್ಜಿನ್ ಒಂದು ಛಂಪು ಪಾಠ ಹೇಳ್ತಾರೆ. ಶಾಂತಿ ಹುಡುಕೊಂಡು ನೀವೆಲ್ಲೂ ಹೋಗ್ಬೇಕಿಲ್ಲ, ಅಥವಾ ಹೊಸದಾಗಿ ಏನನ್ನೂ ಪಡ್ಕೋಬೇಕಿಲ್ಲ. ಅದು ಈಗಾಗ್ಲೇ ನಿಮ್ಮೊಳಗೆ ಇದೆ, ಈ ಇರುವ ಸ್ಥಿತಿಯಲ್ಲೇ ಇದೆ. ಓ, ಇದೇ ಕಾರಣಕ್ಕೆ ಅವರು ಕೇವಲ ಕುಳಿತುಕೊಳ್ಳುವ ಅಭ್ಯಾಸದ ಬಗ್ಗೆ ಹೇಳೋದು ಅಲ್ವಾ? ಅದರ ಮಹತ್ವ ಏನು? ನಾವೆಲ್ಲ ಸದಾ ಆಕ್ಟಿವ್ ಆಗಿರೋಕೆ ಬಯಸುವಾಗ ಸುಮ್ನೆ ಕೂರೋದು ಕಷ್ಟ ತಾನೆ? ಹೌದು, ಕಷ್ಟವೇ. ಅದಕ್ಕೆ ಅದೊಂದು ಅಭ್ಯಾಸ. ಏನನ್ನು ಸಾಧಿಸೋ ಗುರಿ ಇಟ್ಕೊಳ್ಳದೆ, ಏನನ್ನು ಬದಲಾಯಿಸೋಕೆ ಪ್ರಯತ್ನಿಸ್ದೆ ಸುಮ್ನೆ ಸ್ಥಿರವಾಗಿ ಕೂರೋದು. ಏನ್ ಮಾಡ್ಬೇಕು ಆಗ? ನಿಮ್ಮ ಉಸಿರಾಟವನ್ನ ಗಮನಿಸ್ಬೋದು.
ದೇಹದಲ್ಲಿ ಆಗ್ತಿರೋ ಸಂವೇದನೆಗಳನ್ನ ಗಮನಿಸಬಹುದು. ಮನಸ್ಸಲ್ಲಿ ಯೋಚನೆಗಳು ಬರುತ್ತೆ ಹೋಗುತ್ತೆ, ಅದನ್ನ ಕೇವಲ ಸಾಕ್ಷಿಯಾಗಿ ನೋಡ್ಬೋದು. ನಾವು ನಮ್ಮ ಮನಸ್ಸಿನ ಗದ್ದಲದಿಂದ ಓಡಿ ಹೋಗಕ್ಕೆ ಎಷ್ಟು ಒಗ್ಗಿ ಹೋಗಿದೀವಿ ಅಂದ್ರೆ ಈ ಥರ ಸುಮ್ಮನೆ ಕೂರೋದು ಕೂಡ ಒಂದು ದೊಡ್ಡ ಕ್ರಾಂತಿಕಾರಿ ಅನುಭವ ಆಗ್ಬೋದು. ಇದು ಬರೀ ಮೆಡಿಟೇಷನ್ ರೂಮಲ್ಲಿ ಮಾಡೋದಾ ಅಥವಾ ದಿನನಿತ್ಯದ ಲೈಫಲ್ಲೂ ತರ್ಬೋದಾ? ಖಂಡಿತ ತರ್ಬೋದು. ಅದೇ ಕಬಾಡ್ಜಿನವರ ಬೋಧನೆ ಸೌಂದರ್ಯ ನೋಡಿ. ಸಾವಧಾನತೆ ಅನ್ನೋದು ಏನೋ ಒಂದು ಪ್ರತ್ಯೇಕವಾದ ಆಕ್ಟಿವಿಟಿ ಅಲ್ಲ, ಅದೊಂದು ಜೀವನ ವಿಧಾನ. ಓಹೋ. ನಾವು ಹಲ್ಲುಜ್ಜುವಾಗ, ಸ್ನಾನ ಮಾಡುವಾಗ, ನಡೆಯುವಾಗ, ಒಂದ್ ಕಪ್ ಚಹಾ ಕುಡಿಯುವಾಗ, ಅಡಿಗೆ ಮಾಡುವಾಗ, ಪಾತ್ರೆ ತೊಳೆಯುವಾಗ ಈ ಎಲ್ಲ ಸಾಮಾನ್ಯ ಕೆಲಸಗಳನ್ನ ಪೂರ್ತಿ ಗಮನ ಇಟ್ಟು ಅರಿವಿನಿಂದ ಮಾಡಿದ್ರೆ ಅವೇ ಧ್ಯಾನದ ಕ್ಷಣಗಳಾಗ್ತವೆ. ಓ, ಅವ್ರು ಹೇಳೋದಿದೇನಾ, ನೀವು ತಿಂದಾಗ ಕೇವಲ ತಿನ್ನಿ, ನೀವು ನಡೆದಾಗ ಕೇವಲ ನಡೆಯಿರಿ ಅಂತ. ಅಂದ್ರೆ ಆ ಕ್ಷಣದ ಅನುಭವದಲ್ಲಿ ಫುಲ್ಲಾಗಿ ಇಮ್ಮರ್ಸ್ ಆಗೋದು. ಹೌದು. ಇಲ್ಲಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಇದೆ. ಅವ್ರು ಹೇಳ್ತಾರೆ, ಪ್ರತಿ ಕ್ಷಣವೂ ಸಂಪೂರ್ಣವಾಗಿ ಹಾಜರಿರಲು ಒಂದು ಅವಕಾಶ. ಇದರಲ್ಲಿ ಚಿಕ್ಕದೆಂದು ಏನೂ ಇಲ್ಲ. ನಾವು ಸಾಮಾನ್ಯವಾಗಿ ಕೆಲವು ಕ್ಷಣಗಳನ್ನ ಇಂಪಾರ್ಟೆಂಟ್ ಅಂತ, ಇನ್ನು ಕೆಲವನ್ನ ಆರ್ಡಿನರಿ ಅಥವಾ ಬೋರಿಂಗ್ ಅಂತ ಅನ್ಕೋತೀವಿ. ಆದ್ರೆ ಸಾವಧಾನತೆಯ ದೃಷ್ಟಿಯಲ್ಲಿ ಪ್ರತಿಯೊಂದು ಕ್ಷಣವೂ ಅಮೂಲ್ಯ, ಜೀವಂತ. ಸರಿಯಾದ ಗಮನ, ಕೃತಜ್ಞತೆ ಇಟ್ಕೊಂಡು ಮಾಡಿದ್ರೆ ಪಾತ್ರೆ ತೊಳೆಯೋದು ಕೂಡ ಒಂದು ಆಳವಾದ ಅನುಭವ ಆಗ್ಬೋದು. ಇದು ಶ್ರಮವನ್ನ ಬಿಟ್ಟು ಬಿಡುವುದು, ಲೆಟ್ಟಿಂಗ್ ಗೋ ಆಫ್ ಸ್ಟ್ರೈವಿಂಗ್ ಅನ್ನ ಇನ್ನೊಂದು ಕಾನ್ಸೆಪ್ಟ್ಗೆ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ಧ್ಯಾನ ಮಾಡ್ಬೇಕಾದ್ರೂ ನಾವು ಏನೋ ಒಂದು ಪಡೆಯೋಕೆ ಶಾಂತಿ, ಸಮಾಧಾನ, ಒಳನೋಟ ಟ್ರೈ ಮಾಡ್ತೀವಿ. ಇದು ಸಹಜ ಇರ್ಬೋದಾ? ಸಹಜ ಇರ್ಬೋದು. ಯಾಕಂದ್ರೆ ನಮ್ಮ ಜೀವನ ಪೂರ್ತಿ ನಾವು ಹಾಗೇ ಮಾಡ್ಕೊಂಡು ಬಂದಿದೀವಿ. ಆದ್ರೆ ಸಾವಧಾನತೆಯ ಮೂಲತತ್ವಕ್ಕೆ ಇದು ವಿರುದ್ಧವಾದದ್ದು. ಕಬಾಡ್ಜಿನ್ ಅದನ್ನೇ ಗಮನಿಸ್ತಾರೆ. ನಾನು ಮೆಡಿಟೇಷನ್ ಸರಿ ಮಾಡ್ತಿದ್ದೀನಾ, ನನಗೇನಾದ್ರೂ ಎಕ್ಸ್ಪೀರಿಯನ್ಸ್ ಆಗ್ತಿದ್ಯಾ ಅಂತ ಯೋಚನೆ ಮಾಡ್ತೀವಿ. ಹೌದು ಹೌದು. ಆದ್ರೆ ಸಾವಧಾನತೆಯ ಸಾರವೇ ಈ ಸಾಧಿಸಬೇಕು ಅನ್ನೋ ಮನೋಭಾವವನ್ನ ಕೈಬಿಡೋದು. ಹಾಗಾದ್ರೆ ಅವರ ಆ ಮಾತು, ನೀವು ಬೇರೆಡೆಗೆ ಹೋಗಲು ಪ್ರಯತ್ನಿಸುತ್ತಿರುವವರೆಗೂ ನೀವು ಈಗಾಗಲೇ ಇರುವ ಸ್ಥಳದಲ್ಲಿ ಎಂದಿಗೂ ಇರುವುದಿಲ್ಲ, ಇದರ ಅರ್ಥ ಏನು? ಅಂದ್ರೆ ನಾವು ಈ ಕ್ಷಣವನ್ನ ಒಪ್ಪಿಕೊಳ್ಳದೆ ಯಾವಾಗ್ಲೂ ಮುಂದಿನ ಕ್ಷಣದಲ್ಲಿ ಏನೋ ಸಿಗುತ್ತೆ ಅಂತ ನಿರೀಕ್ಷಿಸ್ತಾ ಇದ್ರೆ ನಾವು ಈ ಕ್ಷಣದ ಸತ್ಯವನ್ನ, ಸೌಂದರ್ಯವನ್ನ ಮಿಸ್ ಮಾಡ್ಕೋತೀವಿ. ಆ ಇರುವ ಸ್ಥಿತಿಯನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅವರು ಮಾಡದಿರುವುದು, ನಾನ್ ಡೂಯಿಂಗ್ ಅನ್ನೋ ಅಭ್ಯಾಸವನ್ನ ಪ್ರೋತ್ಸಾಹಿಸ್ತಾರೆ. ಮಾಡದಿರುವುದು ಅಂದ್ರೆ ಏನೂ ಮಾಡದೆ ಸುಮ್ನೆ ಇರೋದಾ? ಹಾಗಲ್ಲ. ಅದರರ್ಥ ರಿಸಲ್ಟ್ ಬಗ್ಗೆ ಅತಿಯಾಗಿ ತಲೆಕೆಡ್ಸ್ಕೊಳ್ದೆ ಪ್ರಾಸೆಸ್ನಲ್ಲಿ ಇನ್ವಾಲ್ವ್ ಆಗೋದು. ವಿಷಯಗಳನ್ನ ಫೋರ್ಸ್ ಮಾಡದೆ ಅವು ಸಹಜವಾಗಿ ನಡೀಲಿಕ್ಕೆ ಬಿಡೋದು. ಸರಿ ಸರಿ. ನಾವು ಪ್ರತಿ ಕ್ಷಣವನ್ನ ಕಂಟ್ರೋಲ್ ಮಾಡೋಕೆ, ಮ್ಯಾನೇಜ್ ಮಾಡೋಕೆ ಟ್ರೈ ಮಾಡೋದನ್ನ ನಿಲ್ಲಿಸಿದಾಗ ಜೀವನದಲ್ಲಿ ಒಂದು ನ್ಯಾಚುರಲ್ ಆದ ಈಸ್, ಒಂದು ಫ್ಲೋ ಇರೋದನ್ನ ನಾವು ಗಮನಿಸ್ತೀವಿ. ನಿಜವಾದ ಧ್ಯಾನ ಅಂದ್ರೆ ಹೊಸದಾಗಿ ಏನೋ ಆಡ್ ಮಾಡೋದಲ್ಲ, ನಮ್ಮಲ್ಲಿರೋ ಆಂತರಿಕ ಶಾಂತಿ, ಸ್ಪಷ್ಟತೆಯನ್ನ ಕವರ್ ಮಾಡಿರೋ ಅಡೆತಡೆಗಳನ್ನ ತೆಗೆದಾಕೋದು. ಈ ಶ್ರಮವನ್ನ ಬಿಟ್ಟುಬಿಡೋ ಐಡಿಯಾ ನಾವು ಜಗತ್ತನ್ನ ಹೇಗ್ ನೋಡ್ತೀವಿ ಅನ್ನೋದ್ರ ಮೇಲೂ ಪರಿಣಾಮ ಬೀರುತ್ತೆ ಅಲ್ವಾ? ನಾವು ಏನೋ ಅಚೀವ್ ಮಾಡೋಕ್ ಹೋಗ್ಲಿಲ್ಲ ಅಂದ್ರೆ ಪ್ರತಿಯೊಂದನ್ನೂ ಹೊಸದಾಗಿ ನೋಡೋಕ್ ಸಾಧ್ಯವಾ? ಇದು ಕಬಾಡ್ಜಿನ್ ಹೇಳೋ ಆರಂಭಿಕರ ಮನಸ್ಸು, ಬಿಗಿನರ್ಸ್ ಮೈಂಡ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದ? ಹೌದು, ಖಂಡಿತವಾಗಿ. ಆರಂಭಿಕರ ಮನಸ್ಸು ಅಥವಾ ಝೆನ್ ಬುದ್ಧಿಸಂನಲ್ಲಿ ಶೋಷಿನ್ ಅಂತಾರಲ್ಲ, ಅದರ ಅರ್ಥ ಪ್ರತಿಯೊಂದು ಅನುಭವವನ್ನ, ಪ್ರತಿಯೊಬ್ಬ ವ್ಯಕ್ತಿಯನ್ನ, ಪ್ರತಿ ಕ್ಷಣವನ್ನ ಯಾವುದೇ ಹಳೆ ಕಲ್ಪನೆಗಳಿಲ್ದೆ, ಪ್ರೆಜುಡಿಸಸ್ ಇಲ್ದೆ ಫ್ರೆಶ್ ಆಗಿ ನೋಡೋದು. ಓ. ನಾವು ಎಕ್ಸ್ಪರ್ಟ್ ಆಗ್ತಾ ಹೋದಂತೆ, ನನಗೆಲ್ಲ ಗೊತ್ತಿದೆ ಅನ್ಕೊಳ್ತಾ ಹೋದಂತೆ ನಮ್ಮ ಮನಸ್ಸು ಮುಚ್ಕೊಳ್ಳುತ್ತೆ. ಆದರೆ ಆರಂಭಿಕರ ಮನಸ್ಸಲ್ಲಿ ಕುತೂಹಲ ಇರುತ್ತೆ, ಓಪನ್ನೆಸ್ ಇರುತ್ತೆ. ಅದಕ್ಕೆ ಅವರ ಕೋಟ್, ಆರಂಭಿಕರ ಮನಸ್ಸಿನಲ್ಲಿ ಅನೇಕ ಸಾಧ್ಯತೆಗಳಿವೆ, ಪರಿಣಿತರ ಮನಸ್ಸಿನಲ್ಲಿ ಕೆಲವೇ ಇವೆ. ಇದು ಎಷ್ಟು ಸತ್ಯ ಅಲ್ವಾ? ಆದ್ರೆ ನಾವು ಆಲ್ರೆಡಿ ಅನುಭವಿಸಿರೋ, ನಮ್ಗೆ ಗೊತ್ತಿರೋ ವಿಷಯಗಳನ್ನ ಹೊಸ್ತಾಗಿ ನೋಡೋದು ಹೇಗ್ ಸಾಧ್ಯ? ನಮ್ಮ ಹಳೆ ಒಪಿನಿಯನ್ಸ್, ಬಿಲೀಫ್ಸ್ ಅಡ್ಡ ಬರಲ್ವಾ? ಖಂಡಿತ ಬರುತ್ತೆ. ಅದಕ್ಕೆ ಇದು ಒಂದು ಅಭ್ಯಾಸ. ಉದಾಹರಣೆಗೆ, ಪ್ರತಿದಿನ ನೋಡೋ ಸೂರ್ಯೋದಯ, ನಮ್ಮ ಪಾರ್ಟ್ನರ್ ಮುಖ ಅಥವಾ ನಮಗೆ ಇಷ್ಟ ಇಲ್ಲದ ವ್ಯಕ್ತಿಯ ನಡವಳಿಕೆ, ಇವನ್ನ ನನಗೆ ಗೊತ್ತಿದೆ ಅನ್ನೋ ಭಾವ ಇಲ್ಲದೆ ಆ ಕ್ಷಣದಲ್ಲಿ ಅವು ಹೇಗಿವೆಯೋ ಹಾಗೆ ಗಮನಿಸೋಕೆ ಟ್ರೈ ಮಾಡೋದು. ಕಷ್ಟದ ಅನುಭವಗಳಿಗೂ ಇದೇ ಅನ್ವಯಿಸುತ್ತಾ? ನೋವು, ದುಃಖ ಇದ್ದಾಗ? ಹೌದು. ಅವನ್ನ ಕೆಟ್ಟದ್ದು ಅಂತ ತಕ್ಷಣ ಲೇಬಲ್ ಮಾಡದೆ ಅವುಗಳ ಸ್ವರೂಪ ಏನು, ಅವು ದೇಹ ಮನಸ್ಸಲ್ಲಿ ಏನು ಸಂವೇದನೆಗಳನ್ನ ಉಂಟು ಮಾಡ್ತಿವೆ ಅಂತ ಕುತೂಹಲದಿಂದ ಗಮನಿಸೋದು. ಹೀಗೆ ಮಾಡಿದಾಗ ಎಕ್ಸ್ಪೀರಿಯನ್ಸಸ್ ಸ್ಟ್ಯಾಟಿಕ್ ಅಲ್ಲ, ಅವು ಲೈವ್ ಆಗಿ
ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಅನ್ಫೋಲ್ಡ್ ಆಗ್ತಾ ಇರುತ್ತೆ ಅನ್ನೋ ಅರಿವು ಬರುತ್ತೆ. ಈ ಅರಿವನ್ನ ಸ್ಟೇಬಲ್ ಆಗಿಟ್ಕೊಳ್ಳೋಕೆ ಕಬಾಡ್ಜಿನ್ ಅವರ ವಿಧಾನದಲ್ಲಿ ದೇಹ ಮತ್ತೆ ಉಸಿರಾಟಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಅನ್ಸತ್ತೆ. ಯಾಕೆ? ಯಾಕಂದ್ರೆ ನಮ್ಮ ಮನಸ್ಸು ಸದಾ ಚಂಚಲ. ಅದು ಒಂದ್ಸಲ ಭೂತಕಾಲಕ್ಕೆ ಹೋಗುತ್ತೆ, ಇನ್ನೊಂದ್ಸಲ ಭವಿಷ್ಯಕ್ಕೆ ಹಾರುತ್ತೆ. ಹೌದು. ಆದರೆ ನಮ್ಮ ದೇಹ ಮತ್ತು ಉಸಿರಾಟ ಯಾವಾಗ್ಲೂ ಪ್ರೆಸೆಂಟ್ ಮೊಮೆಂಟ್ನಲ್ಲೇ ಇರ್ತವೆ. ಹಾಗಾಗಿ ನಮ್ಮ ಅವೇರ್ನೆಸ್ ಅನ್ನ ದೇಹ ಮತ್ತು ಉಸಿರಾಟದಲ್ಲಿ ಆಂಕರ್ ಮಾಡೋದು ವರ್ತಮಾನಕ್ಕೆ ವಾಪಸ್ ಬರೋಕೆ ಅತ್ಯಂತ ಸುಲಭವಾದ ಮತ್ತು ಎಫೆಕ್ಟಿವ್ ಆದ ದಾರಿ. ಉಸಿರಾಟದ ಸಾವಧಾನತೆಯನ್ನ ಸ್ವಲ್ಪ ವಿವರಿಸ್ತೀರಾ? ತುಂಬ ಸರಳ. ನಮ್ಮ ನ್ಯಾಚುರಲ್ ಆದ ಬ್ರೀದಿಂಗ್ ರಿದಮ್ ಇದೆಯಲ್ಲ, ಅದನ್ನ ಗಮನಿಸೋದಷ್ಟೇ. ಉಸಿರು ಒಳಗೆ ಬರೋದು, ಹೊರಗೆ ಹೋಗೋದು, ಅದನ್ನ ಫೀಲ್ ಮಾಡೋದು. ಹೊಟ್ಟೆ ಏರಿಳಿಯೋದು ಅಥವಾ ಎದೆ ಹತ್ರ ಆಗೋ ಸೆನ್ಸೇಷನ್ ಅಥವಾ ಮೂಗಿನ ಹೊಳ್ಳೆಗಳತ್ರ ಗಾಳಿ ತಾಗೋದು, ಇದನ್ನ ಸುಮ್ಮನೆ ಗಮನಿಸೋದು. ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಬಾರ್ದಾ? ಇಲ್ಲ, ಉಸಿರನ್ನ ಕಂಟ್ರೋಲ್ ಮಾಡೋಕೆ ಹೋಗ್ಬಾರ್ದು. ಜಸ್ಟ್ ಬಿ ವಿತ್ ದ ಬ್ರೆತ್. ಕಬಾಡ್ಜಿನ್ ಹೇಳ್ತಾರಲ್ಲ, ನೀವು ಉಸಿರಾಡ್ತಾ ಇರೋವರೆಗೂ ನಿಮ್ಮ ಜೊತೆ ತಪ್ಪಿಗಿಂತ ಸರಿನೇ ಹೆಚ್ಚಿರುತ್ತೆ ಅಂತ. ಇದು ಎಂಥ ಕಷ್ಟದ ಸಿಚುವೇಷನ್ನಲ್ಲಿದ್ರೂ ನಮ್ಮಲ್ಲಿ ಬೇಸಿಕ್ಕಾಗಿ ಲೈಫ್ ಇದೆ ಅನ್ನೋ ಒಂದು ಭರವಸೆ ಕೊಡುತ್ತೆ. ಹೌದು. ಉಸಿರು ನಮ್ಮ ಜೊತೆಯಲ್ಲೇ ಇರೋ ಒಂದು ಆಧಾರ ಸ್ತಂಭದ ಹಾಗೆ. ಇದ್ರ ಜೊತೆಗೆ ಬಾಡಿ ಸ್ಕ್ಯಾನ್ ಮೆಡಿಟೇಷನ್ ಬಗ್ಗೆನೂ ಹೇಳ್ತಾರೆ. ಅದು ದೇಹದ ಅರಿವನ್ನ ಹೇಗೆ ಜಾಸ್ತಿ ಮಾಡುತ್ತೆ. ಬಾಡಿ ಸ್ಕ್ಯಾನ್ನಲ್ಲಿ ನಾವು ನಮ್ಮ ಗಮನವನ್ನ ಸಿಸ್ಟಮ್ಯಾಟಿಕ್ ಆಗಿ ದೇಹದ ಒಂದೊಂದು ಭಾಗದ ಮೇಲೆ ತರ್ತೀವಿ. ಸಾಮಾನ್ಯವಾಗಿ ಕಾಲ್ಬೆರಳುಗಳಿಂದ ಶುರು ಮಾಡಿ ಹಾಗೆ ಮೇಲಕ್ಕೆ ಬಂದು ತಲೆ ನೆತ್ತಿವರೆಗೂ. ಪ್ರತಿ ಭಾಗದಲ್ಲೂ ಏನೇನ ಸಂವೇದನೆಗಳಿದಾವೆ, ಬಿಸಿ, ತಣ್ಣಗೆ, ಜುಮ್ ಅನ್ನೋದು, ನೋವು, ಒತ್ತಡ ಅಥವಾ ಏನೂ ಇಲ್ಲದೇ ಇರೋದು, ಅದನ್ನ ಜಡ್ಜ್ ಮಾಡದೆ ಗಮನಿಸ್ತೀವಿ. ಇದು ನಮ್ಮ ಮನಸ್ಸು ಮತ್ತೆ ದೇಹದ ನಡುವಿನ ಕನೆಕ್ಷನ್ ಅನ್ನ ಸ್ಟ್ರೆಂಗ್ಥನ್ ಮಾಡುತ್ತೆ. ನಾವು ನಮ್ಮ ದೇಹವನ್ನ ಬರೀ ಹೊತ್ತುಕೊಂಡು ಓಡಾಡೋ ಒಂದು ಆಬ್ಜೆಕ್ಟ್ ಥರ ನೋಡದೆ ಅದೊಂದು ಜೀವಂತ ಅನುಭವಗಳ ಫೀಲ್ಡ್ ಅಂತ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ದೇಹ ನಮ್ಗೆ ಏನು ಹೇಳೋಕೆ ಟ್ರೈ ಮಾಡ್ತಿದೆ ಅಂತ ಕೇಳಿಸ್ಕೊಳ್ಳೋಕೆ ಇದೊಂದು ಚಾನ್ಸ್. ಸರಿ. ದೇಹ, ಉಸಿರು ಪ್ರೆಸೆಂಟ್ ಮೂಮೆಂಟ್ಗೆ ಆಂಕರ್ ಆದ್ರೆ ನಮ್ಮ ತಲೆಯಲ್ಲೋಡೋ ಆಲೋಚನೆಗಳು, ಭಾವನೆಗಳು, ಇವುಗಳ ಕಥೆ ಏನು? ಮೈಂಡ್ಫುಲ್ನೆಸ್ ಅಂದ್ರೆ ಮನಸ್ಸನ್ನ ಖಾಲಿ ಮಾಡ್ಕೊಳ್ಳೋದಾ? ಖಂಡಿತ ಇಲ್ಲ. ಅದು ಸಾಧ್ಯನೂ ಇಲ್ಲ, ಬೇಕಾಗೂ ಇಲ್ಲ. ಸಾವಧಾನತೆ ಅಂದ್ರೆ ಆಲೋಚನೆಗಳನ್ನ ಅಥವಾ ಭಾವನೆಗಳನ್ನ ಸ್ಟಾಪ್ ಮಾಡಕ್ಕೆ ಫೈಟ್ ಮಾಡೋದಲ್ಲ. ಹಾಗಾದ್ರೆ ಬದಲಿಗೆ ಅವುಗಳ ಫ್ಲೋವನ್ನ ಗಮನಿಸೋದು, ಅವುಗಳ ಜೊತೆ ಐಡೆಂಟಿಫೈ ಮಾಡಿಕೊಳ್ಳದೇ ಇರೋದು. ಕಬಾಡ್ಜಿನ್ ಮನಸ್ಸನ್ನ ಆಕಾಶಕ್ಕೆ ಹೋಲಿಸ್ತಾರೆ. ಆಲೋಚನೆಗಳು ಮತ್ತು ಭಾವನೆಗಳನ್ನ ಬಂದು ಹೋಗೋ ಮೋಡಗಳಿಗೆ ಹೋಲಿಸ್ತಾರೆ. ಓ, ಅಂದ್ರೆ ಮೋಡಗಳು ಶಾಶ್ವತ ಅಲ್ಲ, ಬರ್ತವೆ ಹೋಗ್ತವೆ. ಆದ್ರೆ ಆಕಾಶ ಅಂದ್ರೆ ನಮ್ಮ ಅರಿವು, ಅದು ಯಾವಾಗ್ಲೂ ಇರುತ್ತೆ, ಸ್ಟೇಬಲ್ ಆಗಿ. ಆ ಅರಿವಿನಲ್ಲೇ ಯೋಚನೆಗಳು ಹುಟ್ಟಿ ಮಾಯವಾಗುತ್ತೆ. ಎಕ್ಸಾಕ್ಟ್ಲಿ. ಅದಕ್ಕೆ ಅವರ ಫೇಮಸ್ ಮಾತು, ನೀವು ಅಲೆಗಳನ್ನ ಅಂದ್ರೆ ಆಲೋಚನೆ, ಭಾವನೆಗಳನ್ನ ನಿಲ್ಲಿಸೋಕಾಗಲ್ಲ, ಆದರೆ ನೀವು ಸರ್ಫ್ ಮಾಡಕ್ಕೆ ಕಲಿಬಹುದು, ಅವುಗಳ ಮೇಲೆ ಸವಾರಿ ಮಾಡಕ್ಕೆ. ಅಂದ್ರೆ ಯೋಚನೆಗಳು, ಭಾವನೆಗಳು ಬಂದಾಗ ಅದಕ್ಕೆ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಅದನ್ನ ನೋಟಿಸ್ ಮಾಡಕ್ಕೆ ಕಲಿಯೋದು. ಈ ನೋಟಿಸ್ ಮಾಡೋದು ಇದೆಯಲ್ಲ, ಇದು ಕೋಪ, ದುಃಖ, ಭಯ, ಎಂಗ್ಸೈಟಿ ತರಹದ ಕಷ್ಟದ ಭಾವನೆಗಳು ಬಂದಾಗ ಹೇಗೆ ಸಹಾಯ ಮಾಡುತ್ತೆ? ನಾವೆಲ್ಲ ಸಾಮಾನ್ಯವಾಗಿ ಅದರಿಂದ ಎಸ್ಕೇಪ್ ಆಗೋಕೆ ಅಥವಾ ಅದನ್ನ ಸಪ್ರೆಸ್ ಮಾಡೋಕೆ ಟ್ರೈ ಮಾಡ್ತೀವಲ್ವಾ? ಸಾವಧಾನತೆ ಇದಕ್ಕೆ ಉಲ್ಟಾ ದಾರಿ ತೋರಿಸುತ್ತೆ. ಆ ಕಷ್ಟದ ಭಾವನೆಗಳು ಬಂದಾಗ ಅವುಗಳನ್ನ ಅವಾಯ್ಡ್ ಮಾಡೋ ಬದಲು ದಯೆನಿಂದ, ಕಂಪ್ಯಾಷನ್ನಿಂದ ಗಮನಿಸೋಕೆ ಟ್ರೈ ಮಾಡೋದು. ಅದು ಹೇಗೆ? ಅವುಗಳನ್ನ ಸುಮ್ಮನೆ ಹೆಸರಿಸೋದು. ಓ, ಇದು ಕೋಪದ ಅನುಭವ, ಇದು ದುಃಖ, ದೇಹದಲ್ಲಿ ಹೀಗೆ ಅನಿಸ್ತಿದೆ, ಇದು ಭಯದ ಯೋಚನೆ ಬಂತು, ಹೀಗೆ ಹೇಳ್ಕೊಳ್ಳೋದ್ರಿಂದ ಆ ಭಾವನೆಯಲ್ಲಿ ಪೂರ್ತಿ ಮುಳುಗಿ ಹೋಗೋ ಬದಲು ಅದರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗತ್ತೆ. ಇದು ಏನಾಗತ್ತಂದ್ರೆ ಒಂದು ಸ್ಟಿಮ್ಯುಲಸ್, ಪ್ರಚೋದನೆ ಮತ್ತೆ ನಮ್ಮ ಹ್ಯಾಬಿಚುವಲ್ ರೆಸ್ಪಾನ್ಸ್, ರೂಢಿಗತ ಪ್ರತಿಕ್ರಿಯೆ ನಡುವೆ ಒಂದು ಸಣ್ಣ ಗ್ಯಾಪ್ ಸೃಷ್ಟಿಯಾಗತ್ತೆ. ಆ ಗ್ಯಾಪ್ನಲ್ಲಿ ಏನ್ ಮಾಡ್ಬೋದು? ಆ ಗ್ಯಾಪ್ನಲ್ಲೇ ನಮ್ಗೆ ಫ್ರೀಡಮ್ ಸಿಗೋದು, ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಚೂಸ್ ಮಾಡೋ ಸ್ವಾತಂತ್ರ್ಯ. ಈ ಇಡೀ ಪ್ರಾಸೆಸ್ನಲ್ಲಿ ತಾಳ್ಮೆ, ಸ್ವೀಕಾರ ಮತ್ತೆ ನಿರ್ಣಯಿಸದಿರುವುದು, ಪೇಷನ್ಸ್, ಆಕ್ಸೆಪ್ಟೆನ್ಸ್, ನಾನ್ ಜಡ್ಜ್ಮೆಂಟ್, ಇವು ತುಂಬಾ ಮುಖ್ಯವಾದ ಆಟಿಟ್ಯೂಡ್ಸ್ ಅನ್ಸುತ್ತೆ. ಹೌದು, ಇವು ಸಾವಧಾನತೆಯ ಅಭ್ಯಾಸದ 3 ಪಿಲ್ಲರ್ಸ್ ಇದ್ದಾಗೆ. ಒಂದೊಂದಾಗೆ ಹೇಳ್ಬೋದಾ? ಮೊದಲನೇದು ತಾಳ್ಮೆ. ವಿಷಯಗಳು ಅವುಗಳದ್ದೇ ಆದ ಸಮಯದಲ್ಲಿ ಅವುಗಳದ್ದೇ ಆದ ಗತಿಯಲ್ಲಿ ಅನ್ಫೋಲ್ಡ್ ಆಗೋಕೆ ಬಿಡೋದು. ರಿಸಲ್ಟ್ಗೋಸ್ಕರ ಅವಸರ ಪಡದೇ ಇರೋದು. ನಮ್ಮ ಗ್ರೋತ್ಗೂ ಟೈಮ್ ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದು. ಸರಿ. ಎರಡನೇದು ಸ್ವೀಕಾರ, ಆಕ್ಸೆಪ್ಟೆನ್ಸ್. ಪ್ರೆಸೆಂಟ್ ಮೂಮೆಂಟ್ನಲ್ಲಿ ವಿಷಯಗಳು ಹೇಗಿವೋ ಹಾಗೆ ಅವುಗಳನ್ನ ನೋಡೋದು.
ಇದು ಪ್ಯಾಸಿವ್ ಆಗಿ ಒಪ್ಕೊಂಡು ಸುಮ್ಮನಾಗೋದಲ್ಲ, ಬದಲಿಗೆ ರಿಯಾಲಿಟಿಯನ್ನು ಡಿನೈ ಮಾಡದೆ ಅದನ್ನ ಫೇಸ್ ಮಾಡೋ ಧೈರ್ಯ. ವಿಷಯಗಳು ನಾವು ಅಂದ್ಕೊಂಡಾಗೆ ಇರಬೇಕು ಅನ್ನೋ ಹಠ ಬಿಡೋದು. ಮೂರನೆಯದು ನಿರ್ಣಯಿಸದಿರುವುದು, ನಾನ್ ಜಡ್ಜ್ಮೆಂಟ್. ನಮ್ಮ ಎಕ್ಸ್ಪೀರಿಯನ್ಸಸ್ ಅನ್ನ ಒಳ್ಳೆಯದು ಕೆಟ್ಟದ್ದು ಸರಿ ತಪ್ಪು ಅಂತ ತಕ್ಷಣ ಲೇಬಲ್ ಮಾಡೋದನ್ನ ಕಡಿಮೆ ಮಾಡೋದು. ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಅನ್ನು ಕ್ಯೂರಿಯಾಸಿಟಿಯಿಂದ ಗಮನಿಸೋದು. ಕಬಾರ್ಚಿನವರ ಒಂದು ಮಾತು ನೆನಪಾಗುತ್ತೆ ಇಲ್ಲಿ. ನೀವು ಗಮನ ಹರಿಸೋಕೆ ಶುರು ಮಾಡಿದಾಗ ನೀವು ಎಷ್ಟು ಸಲ ಜಡ್ಜ್ ಮಾಡ್ತೀರಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮನ್ನ, ಬೇರೆಯವರನ್ನ, ವೆದರನ್ನ, ನಿಮ್ಮ ಯೋಚನೆಗಳನ್ನ. ಆ ಅಭ್ಯಾಸವನ್ನ ನಿಧಾನವಾಗಿ ಬಿಟ್ಬಿಡಿ. ಆಗ ಶಾಂತಿ ನಿಮ್ಮನ್ನ ಹುಡುಕೊಂಡ್ಬರುತ್ತೆ. ಇದು ನಮ್ಮ ಒಳಗಿನ ಆ ಕ್ರಿಟಿಕನ್ನ ಸಮಾಧಾನ ಮಾಡೋ ತರ ಇದೆ. ಹೌದು, ನಮ್ಮನ್ನ ನಾವೇ ಸದಾ ಅಳೆಯೋ, ಟೀಕಿಸೋ ಅಭ್ಯಾಸದಿಂದ ಹೊರಬರೋಕೆ ಇದು ಸಹಾಯ ಮಾಡುತ್ತೆ. ನಮ್ಮ ತಪ್ಪುಗಳನ್ನ, ನಮ್ಮ ಇಂಪರ್ಫೆಕ್ಷನ್ಸ್ ಅನ್ನ ದಯೆಯಿಂದ ನೋಡಕ್ ಕಲಿತೀವಿ. ನಮ್ಮ ಜೊತೆ ನಾವೇ ಹೆಚ್ಚು ಫ್ರೆಂಡ್ಲಿಯಾಗಿರೋಕಾಗತ್ತೆ. ಈ ಎಲ್ಲ ಅಭ್ಯಾಸಗಳು ಒಂದಕ್ಕೊಂದು ಹೆಲ್ಪ್ ಮಾಡ್ತವೆ ಅನ್ಸುತ್ತೆ. ಇವುಗಳನ್ನ ಮಾಡ್ತಾ ಹೋದಂತೆ, ಸಾವಧಾನತೆ ಡೀಪನ್ ಆದಂತೆ ನಮ್ಗೆ ಏನು ಸಿಗುತ್ತೆ ಕೊನೆಗೆ? ಕಬಾರ್ಚಿನ್ ಹಾಜರಿಯ ಉಡುಗೊರೆ, ದ ಗಿಫ್ಟ್ ಆಫ್ ಪ್ರೆಸೆನ್ಸ್ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಏನು? ಅಂದ್ರೆ ನಾವು ಬೇರೆಲ್ಲೂ ಇರೋಕೆ ಬಯಸದೆ, ಬೇರೆ ಏನೇನೋ ಹುಡುಕದೆ, ಕೇವಲ ಈ ಕ್ಷಣದಲ್ಲಿ ಇಲ್ಲೇ ಪೂರ್ತಿಯಾಗಿ ಇರುವ ಆನಂದ ಇದೆಯಲ್ಲ, ಅದರ ಆಳವನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ ಶುರು ಮಾಡ್ತೀವಿ. ನಾವು ನಿಜವಾಗ್ಲೂ ಪ್ರೆಸೆಂಟ್ ಇದ್ದಾಗ ಟೈಮ್ ಸ್ಲೋ ಆದಾಗ ಅನ್ಸ್ಬೋದು. ನಾವು ಸಾಮಾನ್ಯವಾಗಿ ನೋಟಿಸ್ ಮಾಡಿದ ಲೈಫಿನ ಸಣ್ಣ ಸಣ್ಣ ಡೀಟೇಲ್ಸ್, ಮಳೆ ಸದ್ದು, ಹೂವಿನ ಬಣ್ಣ, ಊಟದ ರುಚಿ, ನಮ್ಮವರ ಕಣ್ಣು ನೋಟ, ನಮ್ಮ ಉಸಿರಾಟ, ಇವನ್ನ ಎಂಜಾಯ್ ಮಾಡೋಕೆ, ಅಪ್ರಿಷಿಯೇಟ್ ಮಾಡೋಕ್ ಶುರು ಮಾಡ್ತೀವಿ. ಆಗ ಜೀವನ ಹೆಚ್ಚು ರಿಚ್ ಆಗಿ, ಮೀನಿಂಗ್ಫುಲ್ ಆಗಿ ಕಾಣಿಸುತ್ತೆ ಅನ್ಸುತ್ತೆ. ಕಬಾರ್ಜಿನ್ ಹೇಳಿದ ಹಾಗೆ ಸಾವಧಾನತೆ ಅಂದ್ರೆ ನಿಮ್ಮ ಜೀವನವನ್ನ ಅದು ನಿಜವಾಗ್ಲೂ ಮುಖ್ಯ ಅನ್ನೋ ಥರ ಬದುಕೋದು. ಹೌದು, ಈ ಹಾಜರಿಯ ಸ್ಥಿತಿ, ಈ ಪ್ರೆಸೆನ್ಸ್, ಅದು ಸಹಜವಾಗಿ ಕ್ಲಾರಿಟಿ, ಕಂಪ್ಯಾಷನ್ ಮತ್ತು ಗ್ರ್ಯಾಟಿಟ್ಯೂಡ್ ಅನ್ನ ತರುತ್ತೆ. ನಾವು ನಮ್ಮ ಜೀವನವನ್ನ ಆಟೋಪೈಲಟ್ನಲ್ಲಿ ಓಡಿಸೋ ಬದಲು ಕಾನ್ಷಿಯಸ್ಲಿ ಬದುಕೋಕೆ ಶುರು ಮಾಡ್ತೀವಿ. ಇವತ್ತಿನ ವರ್ಲ್ಡ್ ನೋಡಿದ್ರೆ ಕಾನ್ಸ್ಟೆಂಟ್ ಸ್ಟ್ರೆಸ್, ಸ್ಪೀಡ್, ಸಾವಿರಾರು ಡಿಸ್ಟ್ರಾಕ್ಷನ್ಸ್, ಡಿಜಿಟಲ್ ಗದ್ದಲ, ಇಂಥ ಟೈಮ್ನಲ್ಲಿ ಮೈಂಡ್ಫುಲ್ನೆಸ್ ಎಷ್ಟು ರೆಲೆವೆಂಟ್? ಇದೇನಾದ್ರೂ ಒಂದು ಲಕ್ಸುರಿನಾ ಅಥವಾ ನೆಸೆಸಿಟಿನಾ? ಕಬಾರ್ಜಿನ್ ಅವರ ಪ್ರಕಾರ ಇದು ಖಂಡಿತ ಲಕ್ಸುರಿ ಅಲ್ಲ, ಇದು ನಮ್ಮ ಕಾಲದ ಒಂದು ತುರ್ತು ಅಗತ್ಯ. ಓ, ಈ ವೇಗ ಮತ್ತೆ ಗೊಂದಲದ ನಡುವೆ ಸಾವಧಾನತೆ ನಮಗೆ ಸ್ಲೋಡೌನ್ ಆಗೋಕೆ, ನಮ್ಮ ಜೊತೆ ಮತ್ತೆ ನಮ್ಮ ಸುತ್ತಲಿನ ಪ್ರಪಂಚದ ಜೊತೆ ರೀಕನೆಕ್ಟ್ ಆಗೋಕೆ ಹೆಲ್ಪ್ ಮಾಡೋ ಒಂದು ಟೂಲ್. ಇದು ಸ್ಟ್ರೆಸ್ ಮ್ಯಾನೇಜ್ ಮಾಡೋಕೆ, ಇಮೋಷನಲ್ ಸ್ಟೆಬಿಲಿಟಿ ತರೋಕೆ, ಫೋಕಸ್ ಇಂಪ್ರೂವ್ ಮಾಡೋಕೆ ಸೈಂಟಿಫಿಕಲಿ ಪ್ರೂವನ್ ಆದ ವಿಧಾನ ಕೂಡ. ಅಂದ್ರೆ ಇದು ಪ್ರಪಂಚದಿಂದ ದೂರ ಓಡಿ ಎಲ್ಲೋ ಕೂರೋ ವಿಷಯ ಅಲ್ಲ, ಬದಲಿಗೆ ಪ್ರಪಂಚದಲ್ಲೇ ಹೆಚ್ಚು ಎಫೆಕ್ಟಿವ್ಲಿ, ಹೆಚ್ಚು ವೈಸ್ಲಿ ಮತ್ತೆ ಹೆಚ್ಚು ಲವಿಂಗ್ಲಿ ಬದುಕೋಕೆ ಸಹಾಯ ಮಾಡೋ ಒಂದು ಸ್ಕಿಲ್. ನಿಖರವಾಗಿ. ನಾವು ನಮ್ಮ ಒಳಗಿನ ಪ್ರಪಂಚದ ಬಗ್ಗೆ ಹೆಚ್ಚು ಅವೇರ್ ಆದ ಹಾಗೆ, ನಾವು ಹೊರಗಿನ ಪ್ರಪಂಚಕ್ಕೆ ಹೆಚ್ಚು ಕಂಪ್ಯಾಷನ್ನಿಂದ ರೆಸ್ಪಾಂಡ್ ಮಾಡೋಕೆ ಕಲಿತೀವಿ. ನಮ್ಮ ಕಡೆಗೆ ನಾವು ಹೇಗೆ ಕೈಂಡ್ನೆಸ್ ತೋರಿಸ್ತೀವೋ ಹಾಗೆ ಬೇರೆಯವರ ಕಷ್ಟಗಳಿಗೂ ಸ್ಪಂದಿಸೋ ಕೆಪಾಸಿಟಿ ಜಾಸ್ತಿಯಾಗುತ್ತೆ. ತಕ್ಷಣದ ಇಂಪಲ್ಸಿವ್ ರಿಯಾಕ್ಷನ್ಗಳ ಬದಲು ಒಂದು ಅರಿವಿನಿಂದ ಕೂಡಿದ ಥಾಟ್ಫುಲ್ ರೆಸ್ಪಾನ್ಸ್ ಕೊಡೋಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ವೆರೆವರ್ ಯು ಗೋ ದೇರ್ ಯು ಆರ್ ಪುಸ್ತಕ ಬರೆಯುವ ಒಂದು ಥಿಯರಿ ಅಲ್ಲ, ಅದೊಂದು ಇನ್ವಿಟೇಷನ್. ಸ್ವಲ್ಪ ನಿಲ್ಲಿಸಿ, ದೀರ್ಘವಾಗಿ ಉಸಿರಾಡಿ ಮತ್ತು ಈಗ ಇಲ್ಲೇ ಇರಿ ಅನ್ನೋ ಒಂದು ಸೈಲೆಂಟ್ ಕಾಲ್. ಹೌದು, ನಾವು ಹುಡುಕೋ ಶಾಂತಿ, ಸಂತೋಷ, ಎನ್ಲೈಟನ್ಮೆಂಟ್ ಎಲ್ಲೋ ಫ್ಯೂಚರ್ನಲ್ಲೋ ಬೇರೆ ಜಾಗದಲ್ಲೂ ಇಲ್ಲ. ಅದು ಇಲ್ಲೇ ಇದೆ, ಈ ಕ್ಷಣದಲ್ಲಿ, ಈ ಉಸಿರಿನಲ್ಲಿ, ಈ ಸಿಂಪಲ್ ಆದ ಗಮನಹರಿಸೋ ಆಕ್ಟ್ನಲ್ಲೇ ಇದೆ. ಅದನ್ನ ಗುರುತಿಸೋಕೆ ನಮ್ಗೆ ಸಾವಧಾನತೆಯ ಕಣ್ಣು ಬೇಕು ಅಷ್ಟೇ. ಕಬಾರ್ಜಿನ್ ಅವರ ಆ ಮಾತು ಮತ್ತೆ ನೆನ್ಪಾಗ್ತಿದೆ. ಚಿಕ್ಕ ವಿಷಯಗಳು, ಚಿಕ್ಕ ಕ್ಷಣಗಳು, ಅವು ಚಿಕ್ಕವಲ್ಲ. ಪ್ರತಿಯೊಂದು ಕ್ಷಣಕ್ಕೂ ಅದರದೇ ಆದ ಮಹತ್ವ ಇದೆ. ನಿಜ. ಸಾವಧಾನತೆ ಅಂದ್ರೆ ಪ್ರಪಂಚದಿಂದ ಎಸ್ಕೇಪ್ ಆಗೋದಲ್ಲ, ಅದಕ್ಕೆ ವೇಕಪ್ ಆಗೋದು. ಆ್ಯಂಡ್ ರಿಮೆಂಬರ್, ನೀವು ಎಲ್ಲಿಗೆ ಹೋದ್ರೂ ನೀವು ಅಲ್ಲಿಯೇ ಇರ್ತೀರಿ. ಯೋರ್ ಇನ್ನರ್ ವರ್ಲ್ಡ್ ಕಮ್ಸ್ ವಿತ್ ಯು. ಈ ನಮ್ಮ ಚರ್ಚೆಯ ಕೊನೆಯಲ್ಲಿ ಕೇಳುಗರು ತಮ್ಮ ಡೈಲಿ ಲೈಫಲ್ಲಿ ಟ್ರೈ ಮಾಡ್ಬೋದಾದ ಒಂದು ಚಿಕ್ಕ ಐಡಿಯಾ ಕೊಟ್ಟು ಮುಗಿಸೋಣವೇ? ಖಂಡಿತ, ಒಳ್ಳೆ ಯೋಚನೆ. ದಿನದಲ್ಲಿ ಯಾವುದಾದ್ರೂ ಒಂದು ಸಾಮಾನ್ಯ ಅಂತ ನಿಮಗನ್ಸೋ ಕ್ಷಣವನ್ನ ಆರಿಸ್ಕೊಳ್ಳಿ. ಉದಾಹರಣೆಗೆ, ಬೆಳಿಗ್ಗೆ ಮೊದಲ ಕಪ್ ಕಾಫಿ ಚಾ ಕುಡಿಯುವಾಗ, ಅಥವಾ ಆಫೀಸಲ್ಲಿ ಕಿಟಕಿಯಿಂದ ಹೊರಗಡೆ ನೋಡುವಾಗ, ಅಥವಾ ಬಸ್ಸಿಗಾಗಿ ಕಾಯುವಾಗ. ಆ ಒಂದೆರಡು ನಿಮಿಷ ನಿಮ್ಮ ಪೂರ್ತಿ ಗಮನವನ್ನ ಆ ಕ್ಷಣದ ಎಕ್ಸ್ಪೀರಿಯನ್ಸ್ ಮೇಲೆ ಇಡೋಕೆ ಟ್ರೈ ಮಾಡಿ. ಚಹಾದ ಬಿಸಿ, ರುಚಿ, ಕಪ್ಪು ಮುಟ್ಟಿದಾಗ ಆಗೋ ಅನುಭವ, ಹೊರಗಿನ ದೃಶ್ಯ, ಸದ್ದುಗಳು, ನಿಮ್ಮ ಉಸಿರಾಟ,
ಹೀಗೆ ಯಾವುದೇ ಜಜ್ಮೆಂಟ್ ಇಲ್ದೆ ಏನನ್ನು ಬದಲಾಯಿಸೋಕ್ ಹೋಗ್ದೆ ಸುಮ್ಮನೆ ಗಮನಿಸಿ. ಈ ಒಂದು ಸಿಂಪಲ್ ಉದ್ದೇಶಪೂರ್ವಕವಾದ ಗಮನ ಆ ಕ್ಷಣದ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹೇಗೆ ಬದಲಾಯಿಸಬಹುದು ಅಂತ ಕುತೂಹಲದಿಂದ ನೋಡಿ. ಬಹುಶಃ ಆ ಚಿಕ್ಕ ಕ್ಷಣ ಅಷ್ಟು ಚಿಕ್ಕದಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ಹೌದು. ಈ ಆಲೋಚನೆಯೊಂದಿಗೆ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯನ್ನ ಮುಗಿಸೋಣ.